ನಮಸ್ತೆ ಏಂಜಲ್ಸ್. ನಾವಿವತ್ತು ಟ್ಯಾರೋ ರೀಡಿಂಗನ್ನು ಮಾಡ್ತಾ ಇದ್ದೀವಿ. ಯಾವ ವಿಷಯದ ಬಗ್ಗೆ ಅಂತಂದರೆ, ಇನ್ನು ಸ್ವಲ್ಪ ದಿನಗಳಲ್ಲೇ ಅಂದರೆ ಈ ಜುಲೈ 15ರಿಂದ ವಾರಾಹಿ ನವರಾತ್ರಿ ಶುರು ಆಗ್ತಾ ಇದೆ. ಜಗನ್ಮಾತೆ ವಾರಾಹಿಯ ಆಶೀರ್ವಾದ ಏನೇನಿದೆ, ಅವರ ಬ್ಲೆಸ್ಸಿಂಗ್ಸ್ ಎಲ್ರಿಗೂ ಏನೇನು ಬರೋದ್ರಲ್ಲಿದೆ, ಏನೇನು ಅವಕಾಶಗಳು, ಉನ್ನತಿ ನಿಮ್ಮಲ್ಲಿ ಮಾರ್ಪಡೋದ್ರಲ್ಲಿದೆ, ಏರ್ಪಡೋದ್ರಲ್ಲಿದೆ, ನಿಮ್ಮಲ್ಲಿ ಬಂದು ಸೇರೋದ್ರಲ್ಲಿದೆ, ಅವಕಾಶಗಳಾಗಲಿ, ಸಮೃದ್ಧಿಯಾಗಲಿ, ಸಂಪತ್ತಾಗಲಿ, ಅದನ್ನು ಗಮನಿಸೋಣಂತೆ. ನಾವು ಫೈಲ್ ನಂಬರ್ 1 ಆಗಿ ಈ ಹಾರ್ಟ್ ಗಾರ್ಡಿಯನ್ ಏಂಜಲ್ ಕಾರ್ಡನ್ನು ಗಮನಿಸ್ತಾ ಇದ್ದೀರಾ. ಈ ಕಾರ್ಡನ್ನು ನೀವು ನಿಮ್ಮ ಮನಸ್ಸಿಗೆ ಈ ಕಾರ್ಡಿಂದ ವಿಷಯಗಳು ವಾರಾಹಿ ಮಾತೆ ತಿಳಿಸ್ತಾ ಇದ್ದಾಳೆ ಅಂತ ಅನ್ನೋದಾದರೆ ಅದನ್ನು ಆರಿಸ್ಕೊಳ್ಳಿ. ಫೈಲ್ ನಂಬರ್ 2 ಈ ಅರ್ತ್ ಗಾರ್ಡಿಯನ್ ಏಂಜಲ್. ಈ ಏಂಜಲಿಂದ ನಿಮಗೆ ಮೆಸೇಜ್ ಬರ್ತಾ ಇದೆ ಅಂತ ಅನಿಸಿದ್ರೆ, ಈಗ ಇದರಿಂದ ನಿಮಗೆ ಸಾಕಷ್ಟು ವಿಷಯಗಳು ತಿಳಿಯಬಹುದು ಅಂತ ಅನಿಸಿದ್ರೆ, ನಿಮ್ಮ ಮನಸ್ಸಿಗೆ ಹತ್ತಿರವಾದರೆ ಇದನ್ನು ನೀವು ಆರಿಸ್ಕೊಳ್ತೀರಾ. ಈಗ ನಾವು ಫೈಲ್ ನಂಬರ್ 1 ಹಾರ್ಟ್ ಗಾರ್ಡಿಯನ್, ಇದರ ಮೂಲಕ ನಿಮಗೆ ಜಗನ್ಮಾತೆ ವಾರಾಹಿ ಏನು ವಿಷಯನ ತಿಳಿಸ್ತಾ ಇದ್ದಾಳೆ ಅನ್ನೋದನ್ನು ತಿಳ್ಕೊಳ್ಳೋಣ. ನಾನು ಈಗಾಗಲೇ ಧ್ಯಾನ ಮಾಡಿ ಕಾರ್ಡ್ಸನ್ನು ಶಫಲ್ ಮಾಡಿ ಇಟ್ಟಿದ್ದೀನಿ. ಹಾಗಾಗಿ ಆರಾಮವಾಗಿ ನಾವು ಕಾರ್ಡ್ಸನ್ನು ಗಮನಿಸ್ತಾ ಹೋಗ್ಬೋದು. ಮೊದಲನೇ ಕಾರ್ಡು ಕಂಪ್ಲೀಷನ್ ಕಾರ್ಡ್ ಬಂದಿದೆ. ನಂಬರ್ 10 ಅಂತ ನಿಮ್ಗೆ ಉಲ್ಟಾ ಕಾಣಿಸ್ತಿರ್ಬೋದು. ಎರಡನೇ ಕಾರ್ಡು ನಂಬರ್ 2 ಬಂದಿದೆ, 3 ಬಂದಿದೆ. ಓಕೆ, ಹಾಗೆಯೇ ನೋಡ್ತಾ ಗಮನಿಸ್ತಾ ಹೋಗೋಣಂತೆ. ಇನ್ನಷ್ಟು ವಿಷಯಗಳನ್ನು ಇದರಲ್ಲಿ ಆಳವಾಗಿ ಅರ್ಥ ಮಾಡ್ಕೊಳ್ಳೋಣ. ಹಾಗೆಯೇ ನಿಮಗೆ ಈಗಾಗಲೇ ಹಾರ್ಟ್ ಗಾರ್ಡಿಯನನ್ನು ನೀವು ಆರಿಸ್ಕೊಂಡಿರೋದ್ರಿಂದ ಅವರೇನೇ ನಿಮ್ಮ ಏಂಜಲ್ ಆಗಿರ್ತಾರೆ. ಈ ಮಂತಿನ ಜುಲೈ ತಿಂಗಳಿನ ಏಂಜಲ್ ಆಗಿರ್ತಾರೆ. ಈ ಕಾರ್ಡ್ ಬಂದಿದೆ. ಎಲ್ಲ ಒಟ್ಟಿಗೆ ತೆಗೆದು ಒಂದೇ ಸರ್ತಿ ಅದನ್ನು ಗಮನಿಸೋಣಂತೆ. ಹಾಗೆಯೇ ನನ್ನ ಗುರುಗಳ ಡೆಕ್ಕಿಂದ ಆ ಕಾರ್ಡ್ಸ್ ಇಂದ ನಿಮ್ಗೆ ಏನು ಸಂದೇಶ ಬರ್ತಾ ಇದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಈಗ ಗಮನಿಸ್ತಾ ಇದ್ದೀರಾ. ಈ ಕಾರ್ಡಿನ ಬಗ್ಗೆ ನಾವು ತಿಳ್ಕೊಳ್ಳೋಣಂತೆ. ಮೊದಲನೇದಾಗಿ ನಿಮ್ಮ ಮನೆಯಲ್ಲಿ ಒಂದು ಮದುವೆಯ ಸಂಭ್ರಮ ನಡೀತಾ ಇದೆ ಅನ್ನೋದನ್ನು ತೋರಿಸ್ತಾ ಇದೆ. ಅದು ನಿಮ್ಮದೇ ಆಗಿರಬಹುದು. ಒಳ್ಳೆಯ ಬಾಳೆ ಸಂಗಾತಿ ಸಿಗೋ ಚಾನ್ಸಸ್ ಇದೆ. ಅರೇಂಜ್ ಮ್ಯಾರೇಜ್ ಆಗೋದಿದೆ. ಯಾವುದೇ ರೀತಿಯ ತೊಂದರೆಗಳಿಲ್ದಿರ ಸಕಾರಾತ್ಮಕ ಶಕ್ತಿನೇ ಹರಿದು ಬರ್ತಾ ಇದೆ. ಆನಂದವಾಗಿರುವಂಥ ದಿನಗಳನ್ನು ತೋರಿಸ್ತಾ ಇದೆ. ಎಲ್ಲರೂ ನೆಂಟರು ಇಷ್ಟರು ಎಲ್ಲರೂ ಸೇರಿ ಸಂತೋಷವಾಗಿ ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾರೆ. ಅಥವಾ ಇನ್ನೇನೇ ಇರ್ಬೋದು, ನಿಮ್ಮ ಮನೇಲಿ ಫಂಕ್ಷನ್ಸು ಇನ್ನೇನೇ ಆಗಿರಬಹುದು, ನಾಮಕರಣ, ಸೀಮಂತ, ಈ ಥರದ್ದು ಏನೇ ಆಗಿರಬಹುದು, ಎಲ್ಲವೂ ಆರಾಮವಾಗಿ ಸುಖಮಯವಾಗಿ ನಡೀತಾ ಇದೆ ಅನ್ನೋದನ್ನು ತೋರಿಸ್ತಾ ಇದೆ. ಹಾಗೆಯೇ ನಿಮ್ಮ ಜೀವನದಲ್ಲಿ ಸಾಕಷ್ಟು ಒಳ್ಳೆಯ ಸಂಗತಿಗಳು ಕಟ್ಟಿಸೋದ್ರಲ್ಲಿದೆ ಅನ್ನೋದನ್ನು ತೋರಿಸ್ತಾ ಇದೆ. ಫೈನಾನ್ಷಿಯಲ್ ಪ್ರಾಬ್ಲಮ್ ಇರೋದೆಲ್ಲ ಸಾಲ್ವ್ ಆಗ್ತಾ ಇದೆ. ವೆಲ್ತು, ಹೆಲ್ತ್ ಎಲ್ಲನೂ ಚೆನ್ನಾಗಾಗ್ತಾ ಇದೆ. ಫ್ಯಾಮಿಲಿ ಎಷ್ಟೋ ವರ್ಷಗಳಿಂದ ಕಾದಂಥ ದೊಡ್ಡ ತಿರುವಿಗೆ, ದೊಡ್ಡ ಮಾರ್ಪಾಡಿಗೆ, ದೊಡ್ಡ ಈ ಸಂಭ್ರಮಕ್ಕೆ ಕಾಯ್ತಾ ಇದ್ದಿದ್ದು ಇವಾಗ ಆಗ್ತಾ ಇದೆ ಅನ್ನೋದನ್ನು ತೋರಿಸ್ತಾ ಇದೆ. ಎರಡನೇದು ಬಂದು, ನೀವು ಯಾವಾಗ ಎದೆ ಕೊಟ್ಟು ಅಂದರೆ ಧೈರ್ಯವಾಗಿ ನಿಂತ್ರಿ, ಈ ಎಲ್ಲ ತೊಂದರೆಗಳಿಂದ ಈ ಒಂದು ಸನ್ನಿವೇಶ ನಿಮ್ಮ ಜೀವನಕ್ಕೆ ಬರಬೇಕು, ಈ ಸುಖಕರವಾದಂತಹ ಈ ಸಂಭ್ರಮದ ದಿನ ಬರಬೇಕು ಅಂತ ಕಾದಿದ್ರಿ, ಅದು ಈಗ ಬಂದಾಗಿದೆ. ಅದು ನಿಮ್ಮನ್ನು ಮೀಟ್ ಮಾಡ್ತಾ ಇದೆ ಅನ್ನೋದನ್ನು ತೋರಿಸ್ತಾ ಇದೆ. ಅಂದರೆ ನೀವು ಅದನ್ನು ಇನ್ನೇನು ಸ್ವಲ್ಪ ದಿನದಲ್ಲೇ ಎದುರುಗೊಳ್ತಾ ಇದ್ದೀರಾ ಅನ್ನೋದನ್ನು ಹೇಳ್ತಾ ಇದೆ.
ನೀವು ಮನಸ್ಸಿಗೆ ಸ್ವಲ್ಪ ಕಡಿವಾಣವನ್ನು ಹಾಕ್ಕೋಬೇಕು, ಜೊತೆಗೆ ನಿಮ್ಮನ್ನು ನೀವು ಹೆಚ್ಚಾಗಿ ಪ್ರೀತಿಸಬೇಕು ಅನ್ನೋದನ್ನ ಈ ಕಾರ್ಡ್ ತಿಳಿಸ್ತಾ ಇದೆ. ಈ ನನ್ನನ್ನು ಜೊತೆಗೆ ಇಡೀ ಸಮಸ್ತ ಸೃಷ್ಟಿಯನ್ನು ಎಲ್ಲರನ್ನೂ ನಾನು ಪ್ರೀತಿಸುತ್ತೇನೆ ಅಂತ ಹೇಳ್ಕೋಬೇಕು. ಇಲ್ಲಿ ಕೆಲವು ಸರ್ತಿ ನಾನು ಒಬ್ಬಳೇ ಚೆನ್ನಾಗಿರಬೇಕು ಅನ್ನೋದನ್ನ ತೋರಿಸಿದ್ರು ಕೂಡ ಇಲ್ಲಿ ನಿಮ್ಮನ್ನು ನೀವು ಗಮನಿಸ್ತೀರಾ, ಬೇರೆಯವ್ರನ್ನೇ ಜಾಸ್ತಿ ಗಮನಿಸ್ತಿದ್ದೀರಾ ಅನ್ನೋದು ಕೂಡ ಆಗುತ್ತೆ. ಎರಡು ರೀತಿಯಲ್ಲೂ ಬರೋದ್ರಿಂದ ನೀವು ಎರಡು ರೀತಿಯಲ್ಲೂ ಬ್ಯಾಲೆನ್ಸ್ ಮಾಡಿಕೊಂಡು ನಿಮ್ಮನ್ನು ನೀವು ಪ್ರೀತಿಸಬೇಕು, ಎಲ್ಲರನ್ನೂ ಪ್ರೀತಿಸಬೇಕು, ಎಲ್ಲರನ್ನ ಸಹಾನುಭೂತಿಯಿಂದ ನೋಡಬೇಕು, ನಿಮ್ಮನ್ನು ಸಹ ಅಂತ ತಿಳಿಸ್ತಾ ಇದೆ ಕಾರ್ಡು. ಹಾಗೆಯೇ ಎರಡನೇ ರೋನಲ್ಲಿ ಬಂದಿರೋವಂಥ ಕಾರ್ಡ್ಸನ್ನು ನೋಡೋಣ. ನೋಡಿ, ನೀವೇ ಗಮನಿಸ್ದಾಗೆ ಸಂತೋಷ, ಸಮೃದ್ಧಿ, ವಿನ್ನಿಂಗ್ ಅನ್ನು ತಿಳಿಸ್ತಾ ಇರುವಂಥದ್ದು. ಇಲ್ಲಿ ಭಾವನೆಗಳು, ಮನಸ್ಸಿನ ಭಾವನೆಗಳು, ಸಂತೋಷ ಭಾವನೆಗಳನ್ನು ಹಂಚ್ಕೊಳ್ಳೋ ಸಂತೋಷದ ದಿನಗಳಲ್ಲಿ ನಿಮ್ಮ ಕಸಿನ್ಸು ನೀವು ಎಲ್ಲ ಸೇರಿಕೊಂಡು ನೆಂಟರು ಇಷ್ಟರು ಎಲ್ಲರೂ ಸೇರಿದಾಗ ಸಂತೋಷವಾಗಿ ಮಾತಾಡೋವಂಥದ್ದು, ಸಮಯವನ್ನು ಕಳೆಯುವಂಥದ್ದು. ಇಲ್ಲಿ ಸುತ್ತ ನಾವು ಗಮನಿಸ್ತಾ ಇದ್ದೀವಿ, ಹಣ್ಣು ಹಂಪಲು ಗಿಡ, ಇದೆಲ್ಲನೂ ಸಂತೋಷದ ವಿಷಯವನ್ನು ತೋರಿಸುತ್ತೆ. ಇಲ್ಲಿ ಗುರುಬಲವನ್ನು ತೋರಿಸ್ತಾ ಇದೆ. ನಿಮಗೆ ಗುರುಬಲ ಇದೆ ಅಂದರೆ ನಿಮ್ಮಲ್ಲಿ ಶುಭ ಕಾರ್ಯಗಳು ನಡೆಯೋದಕ್ಕೆ, ನಿಮ್ಮ ಜೀವನದಲ್ಲಿ ಎಲ್ಲ ಸಂತೋಷ ಪಡೋದಕ್ಕೆ, ಸೆಲೆಬ್ರೇಷನ್, ಪ್ರತಿಯೊಂದು ಸಣ್ಣ ಸಣ್ಣ ಸಂಗತಿನೂ ನಾವು ಸಂತೋಷ ಪಡಬೇಕು ಪ್ರತಿ ಸರ್ತಿನೂ. ಆ ಸೆಲೆಬ್ರೇಷನ್ ನಿಮ್ಮ ಜೀವನಕ್ಕೆ ಬರ್ತಾ ಇದೆ ಅನ್ನೋದು ತಿಳಿಸ್ತಾ ಇದೆ. ನೀವು ನಿಮ್ಮ ಫ್ರೆಂಡ್ಸ್ ಎಲ್ಲ ಸೇರಬಹುದು, ಒಂದು ಕಡೆ ಗೆಟ್ ಟುಗೆದರ್ ಮಾಡ್ಕೋಬಹುದು, ಅಥವಾ ನಿಮ್ಮ ಫ್ರೆಂಡ್ಸಲ್ಲೇ ಯಾರಿಗಂತೂ ಮದುವೆ ಆಗ್ತಾ ಇರ್ಬೋದು, ಇಲ್ಲ ನಿಮ್ಮ ಮದುವೆಗೆ ಅವರು ಬರ್ತಾ ಇರ್ಬೋದು. ಆ ರೀತಿಯ ನಿಮ್ಮ ಮನೆಯಲ್ಲಿನ ಎಲ್ಲರ ಜೊತೆಯಲ್ಲಿ, ಅದು ಕಜಿನ್ಸ್ ಕೂಡ ಫ್ರೆಂಡ್ಸ್ ಥರ ಇರ್ತೀವಿ, ಅವರುಗಳೂ ಜೊತೆಯಲ್ಲಿ ಸೇರಿ ಈ ಸಂತೋಷವನ್ನು ಹಂಚ್ಕೊಳ್ಳೋ ಅಂಥ ದಿನಗಳು ಹತ್ತಿರ ಬರ್ತಾ ಇದೆ ಅನ್ನೋದು ತಿಳಿಸ್ತಾ ಇದೆ. ಮೇಲೆ ನಮಗೆ ಅಂತಾನೆ ಉನ್ನತ ಲೋಕಗಳಿಂದ ಸಾಕಷ್ಟು ದೇವತೆಗಳ ಮತ್ತು ನಾವು ಯಾವ ಜನ್ಮದಲ್ಲಿ ಏನಾಗಿರ್ತೀವಿ ಗೊತ್ತಿಲ್ಲ, ಆ ಪಿತೃಗಳ ಆಶೀರ್ವಾದ ಇರುತ್ತೆ. ಅಥವಾ ನಾವು ಯಾವ ಲೋಕದಲ್ಲಿ ಹುಟ್ಟಿದ್ವಿ ಅನ್ನೋದು ನಮಗೆ ಗೊತ್ತಿಲ್ಲ. ಆ ಲೋಕದ ನಮಗೆ ಮುಂಚೆ ನಮಗೆ ಪೇರೆಂಟ್ಸ್ ಆಗಿದ್ದಂಥವರು ಆ ಲೋಕದಲ್ಲಿ ಇರ್ತಾರೆ, ನಕ್ಷತ್ರ ಲೋಕದಲ್ಲಿ. ಅವರ ಆಶೀರ್ವಾದದ ಬೆಳಕು ಕೂಡ ನಿಮ್ಮ ಕಡೆಗೆ ಹರಿತಾ ಇದೆ. ಎಲ್ಲವನ್ನ ಮನಸ್ಸಿನಿಂದ ಆಗಿರುವಂಥ ಬೇಜಾರುಗಳನ್ನು ತೆಗೆದಾಕಿ ಇನ್ನು ಮುಂದೆ ಎಲ್ಲ ಸಂತೋಷದ ದಿನಾನೇ ಅನ್ನೋದನ್ನು ತಿಳಿಸ್ತಾ ಇದೆ. ಅವರು ನಿಮಗೋಸ್ಕರ ಒಳ್ಳೆಯ ದಿನಗಳನ್ನು ತಂದುಕೊಡ್ತಾ ಇದ್ದಾರೆ. ಅವರ ಸಹಾಯ ಕೂಡ ನಿಮಗಿದೆ ಅನ್ನೋದನ್ನು ಈ ಕಾರ್ಡ್ ತಿಳಿಸ್ತಾ ಇದೆ. ಇದನ್ನು ಇನ್ನಷ್ಟು ಸಮೃದ್ಧಿ ಮಾಡ್ಕೊಳ್ಳೋಕ್ಕೆ, ಇನ್ನಷ್ಟು ಇದರಲ್ಲಿ ನೀವು ಸಂತೋಷವಾಗಿ ಪಾಲ್ಗೊಳ್ಳೋದಕ್ಕೆ, ಅದಕ್ಕಿಂತ ಮುಂಚೆ ನೀವು ಒಂದು ಪವಿತ್ರವಾಗಿರುವಂಥ ಬೆಟ್ಟ ಇರುವಂಥ ದೇವಸ್ಥಾನಕ್ಕೆ ಹೋಗಬೇಕು ಅನ್ನೋದು ಬರ್ತಾ ಇದೆ. ಅಂತಹ ದೇವಸ್ಥಾನಕ್ಕೆ ಹೋಗಿ ಆ ದೇವರಿಗೆ ಆರಾಧನೆ ಮಾಡಿ ಪೂಜೆ ಮಾಡಿಸ್ಕೊಂಡು ಬರೋದ್ರಿಂದ ನಿಮಗೆ ಇನ್ನಷ್ಟು ಒಳ್ಳೆಯ ಎನರ್ಜಿ ಹರಿದು ನೀವು ಅಂದ್ಕೊಂಡಿರೋವಂಥದ್ದೆಲ್ಲ ಸಕ್ಸಸ್ ಆಗುತ್ತೆ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ನೀವು ಇನ್ನು ಮುಂದಿನ ಜೀವನದಲ್ಲಿ ಹೊಸ ಪ್ರಪಂಚಕ್ಕೆ ಕಾಲಿಡ್ತಾ ಇದ್ದೀರಾ ಅಂತ ಹೇಳ್ಬೋದು. ಅಲ್ಲಿ ಹೊಸ ಜೀವನವನ್ನು ನಾನು ಕಲ್ತ್ಕೊಳ್ಳೋದಕ್ಕೆ, ಹೊಸ ವಿಷಯಗಳನ್ನು, ಜ್ಞಾನವನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ, ಹೊಸದನ್ನು ಅರ್ಥಕೊಳ್ಳೋದಕ್ಕೆ ನಾನು ಸಿದ್ಧನಿದ್ದೇನೆ ಅಂತ ಅಫರ್ಮೇಷನನ್ನು ಮಾಡಿ, ಹೊಸದಕ್ಕೆ ನೀವು ಬೇಗ ನಮ್ಮ ಜೀವನಕ್ಕೆ ಹೊಸದು ಬರಬೇಕು, ನಾವೆಲ್ಲ ಹೊಸದು ಕಲಿಬೇಕು, ಹೊಸದು ತಿಳ್ಕೊಬೇಕು ಅಂದರೆ ನಾವು ಅದನ್ನು ಆಕರ್ಷಿಸಬೇಕು. ಅಂದರೆ ನಾವು ಹೃದಯಪೂರ್ವಕವಾಗಿ ಅದು ನಮ್ಮ ಜೀವನಕ್ಕೆ ಬೇಕು ಅಂತ ನಾವು ಹೇಳ್ಕೊತಾ ಇದ್ದಾಗ ಆದಷ್ಟು ಬೇಗ ನಮ್ಮ ಬಳಿಗೆ ಬರುತ್ತೆ ಆ ವಿಷಯ ಅನ್ನೋದನ್ನು ಈ ಕಾರ್ಡು ತಿಳಿಸ್ತಾ ಇದೆ. ನೀವು ಒಂದು ಅಫರ್ಮೇಷನನ್ನು ಹೇಳ್ಕೋಬೇಕಾಗುತ್ತೆ. ನಾನು ಸಂತೋಷ, ಶಾಂತಿ ಮತ್ತು ಪ್ರೀತಿಯಿಂದ ಭೇಟಿ ಮಾಡಲು ನನಗೆ ದೊರಕುವ ಅವಕಾಶಕ್ಕಾಗಿ ನಾನು ಆಭಾರಿಯಾಗಿರುವೆನು ಎಂದು ಭಾವಿಸುತ್ತೇನೆ ಅಂತ ಹೇಳ್ಕೊತಾ ಇರಬೇಕು. ಅಂದರೆ ನೀವು ಮುಂದಿನ ಜೀವನದಲ್ಲಿ ಯಾವ್ಯಾವ ಹೊಸ ಸ್ಥಳಗಳಿಗೆ ಭೇಟಿ ಕೊಡಬೇಕಾಗಿ ಬರುತ್ತೋ ಏನೋ ಗೊತ್ತಿಲ್ಲ, ಅಂಥ ಸ್ಥಳಗಳಿಗೆ ಭೇಟಿ ಕೊಡುವಂಥ ಎನರ್ಜಿ ನಿಮ್ಮಲ್ಲಿದೆ, ಅದು ನಿಮಗೆ ಗೊತ್ತಿದೆ. ಆ ಶಕ್ತಿ ಇರೋದ್ರಿಂದ ಆ ಎನರ್ಜಿ, ಅಲ್ಲಿನ ಜ್ಞಾನ, ಅರಿವು, ಆ ಸಂತೋಷ, ಸಮೃದ್ಧಿಯನ್ನು ಪಡ್ಕೊಳ್ಳೋಕ್ಕೆ
ನೀವು ಸಿದ್ಧರಿದ್ದೀರಾ ಅಂತ ಹೇಳ್ಕೊತಾ ಇರಬೇಕು. ಮತ್ತೆ ನೋಡಿ ಎಷ್ಟು ಈ ಕಾರ್ಡ್ ಬಂದಿದೆ. ಮುಂದಿನ ನಿಮ್ಮ ಜೀವನದ ನಿಮ್ಮ ಇಲ್ಲಿ ಭಾವನೆಗಳನ್ನು, ಸಂತೋಷವನ್ನು ತೋರಿಸ್ತಾ ಇದೆ. ಇಲ್ಲಿ ನಾವು ಅದೇ ಹೇಳಿದಾಗೆ ನಿಮ್ಮ ಮನೆಯಲ್ಲಿ ಯಾವುದೋ ಒಂದು ಫಂಕ್ಷನ್ ನಡೆಯೋದ್ರಲ್ಲಿದೆ ಅನ್ನೋದನ್ನು, ಅದು ಸಕಾರಾತ್ಮಕವಾಗಿ ನಿಮ್ಮ ಕಡೆಗೆ ಆಗುತ್ತೆ ಅನ್ನೋದನ್ನು, ಎಲ್ಲವೂ ಒಳಿತೇ ಆಗುತ್ತೆ ಅನ್ನೋದನ್ನು ತೋರಿಸ್ತಾ ಇದೆ. ನಿಮಗೆ ಲಿಮಿಟ್ ಇಟ್ಕೊಳ್ಳೋಕ್ಕಾಗದೇ ಇರೋವಂಥದ್ದು, ನೀವು ತುಂಬ್ಕೊಳ್ಳೋಕ್ಕಾಗದೇ ಇರೋಷ್ಟು ಪ್ರೀತಿ ನಿಮಗೆ ಬಂದು ತಲುಪ್ತಾ ಇದೆ. ಯೂನಿವರ್ಸಿಂದನೇ ಆಗ್ಬೋದು, ನಿಮ್ಮ ಇಷ್ಟರಿಂದನೇ ಆಗ್ಬೋದು, ಅಥವಾ ನಿಮ್ಮ ಬಾಳೆ ಸಂಗಾತಿಯಿಂದನೇ ಆಗ್ಬೋದು. ನೀವು ಎಷ್ಟು ಬಾಚಿಕೊಂಡಷ್ಟು ಸಿಗುವಂಥ ಪ್ರೀತಿ ನಿಮ್ಮದಾಗ್ತಾ ಇದೆ ಅಂತ ತಿಳಿಸ್ತಾ ಇದೆ. ಹಾಗೆಯೇ ನಿಮ್ಮಲ್ಲಿ ಕಲಿಕೆಗಾಗಿ ಸಾಕಷ್ಟು ಅವಕಾಶಗಳನ್ನು ಭಗವಂತ ಇನ್ನು ಮುಂದಕ್ಕೆ ಜೀವನ ಇನ್ನಷ್ಟು ಏಳಿಗೆ ಯಶಸ್ಸಿನ ಕಡೆಗೆ ಹೋಗೋಕ್ಕೆ ಸಾಕಷ್ಟು ವಿಷಯನ ತಿಳಿಸೋದಕ್ಕೆ ನಿಮಗೆ ಮುಂದೆ ಬರ್ತಾನೆ, ಅವಕಾಶಗಳು ಸಿಗುತ್ತೆ. ಆವಾಗ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಆಂತರಿಕ ಶಕ್ತಿ ಎಷ್ಟು, ನಿಮ್ಮೊಳಗಿನ ಪವರ್ ಏನು ಅನ್ನೋದು ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ಒಂದೊಂದೇ ಲೇಯರ್, ಹೂವು ಹೇಗೆ ಅರಳುತ್ತಾ ದಳೆಗಳನ್ನು ಓಪನ್ ಮಾಡ್ತಾ ಅರಳುತ್ತೋ ಅದೇ ರೀತಿಯಲ್ಲಿ ನಿಮ್ಮೊಳಗಿನ ಜ್ಞಾನ ಹೆಚ್ಚುತ್ತಾ ಹೋಗುತ್ತೆ, ನೀವು ಗಮನಿಸ್ತೀರಾ ಅನ್ನೋದನ್ನು ತಿಳಿಸ್ತಾ ಇದೆ. ಇನ್ನೊಂದು, ನೀವು ಅಫರ್ಮೇಷನನ್ನು ಮಾಡ್ಕೋಬೇಕು. ನಾನು ನನ್ನೊಂದಿಗೆ ಕರುಣೆಯಿಂದ ಸಕಾರಾತ್ಮಕವಾಗಿ ಮಾತನಾಡುತ್ತೇನೆ. ನೀವು ನಿಮ್ಮ ಜೊತೆಯಲ್ಲಿ ಸಕಾರಾತ್ಮಕವಾಗಿ ಮಾತಾಡೋದನ್ನು, ಒಳ್ಳೆಯದಾಗಿ ಮಾತಾಡೋದನ್ನು, ಧನಾತ್ಮಕವಾಗಿ ಮಾತನಾಡೋದನ್ನು ಕಲ್ತ್ಕೋಬೇಕು. ಎಷ್ಟೋ ಜನ ಇಲ್ಲಿ ನಾನು ದಡ್ಡ, ನಾನು ಪೆದ್ದಿ, ನನಗೆ ಬುದ್ಧಿ ಇಲ್ಲ ಆ ಥರ ಏನನ್ನ ಅನ್ಕೋತಾ ಇದ್ರೆ ಅದನ್ನು ಬದಲಾಯಿಸ್ಕೊಳ್ಳಿ ಅಂತ ಹೇಳೋದನ್ನು ಹೇಳ್ತಾ ಇದೆ. ಹಾಗೆಯೇ ಮೊದಲನೇ ಕಾರ್ಡಲ್ಲಿ ನಾವು ಗಮನಿಸಿದಾಗ ಇದೇ ಬಂದಿತ್ತು, ನಿಮ್ಮ ಬಗ್ಗೆ ನೀವು ಹೆಚ್ಚಾಗಿ ಗಮನ ಕೊಡಿ, ನಿಮ್ಮನ್ನು ನೀವು ಪ್ರೀತಿಸಿ ಅಂತ. ಹಾಗೆಯೇ ಬೇರೆಯವ್ರಿಗೂ ನಾವು ಮರ್ಯಾದೆಯನ್ನು ಕೊಡಬೇಕು, ಅವರ ಮಾತಿಗೆ, ಅವರ ತಿಳುವಳಿಕೆಗೆ ನಾವು ಗೌರವವನ್ನು ಕೊಡಬೇಕಾಗುತ್ತೆ. ನಾನು ನನ್ನ ಬಗ್ಗೆ ಮಾಡಿದ ವಾಗ್ದಾನಗಳನ್ನು ನಾನು ಪೂರ್ಣಗೊಳಿಸುತ್ತೇನೆ. ನಿಮ್ಮ ಆತ್ಮನ ವಾಗ್ದಾನ ಏನಿತ್ತು ಅಂದರೆ ಪ್ರಾಮಿಸ್ ಏನಿತ್ತು, ನಿಮ್ಮ ಜೀವಾತ್ಮನ ಪ್ರಾಮಿಸ್ ಏನಿತ್ತು ಅದನ್ನು ಸಂಪೂರ್ಣ ಮಾಡೋದಕ್ಕೆ ಭೂಮಿ ಮೇಲೆ ಬಂದಿದ್ದೀರಾ. ಅದೆರಡನ್ನ ತಿಳ್ಕೊಂಡು, ಹೇಗೆ ತಿಳ್ಕೊತೀರಾ? ಧ್ಯಾನದ ಮೂಲಕ ತಿಳ್ಕೊಂಡು ಅದನ್ನು ನೆರವೇರಿಸ್ಕೊಳ್ಳಿ ಅನ್ನೋದನ್ನು ತಿಳಿಸ್ತಾ ಇದೆ. ಇಷ್ಟು ಫೈಲ್ ನಂಬರ್ 1 ನಿಮಗೆ ಬಂದಂಥ ಸಂದೇಶವಾಗಿತ್ತು. ನಿಮ್ಮ ಹಾರ್ಟ್ ಗಾರ್ಡಿಯನ್ ಅಥವಾ ವಾರಾಹಿ ನಿಮಗೆ ತಿಳಿಸ್ತಾ ಇರುವಂಥ ವಿಷಯ ಮುಂಬರುವ ದಿನಗಳ ನಿಮ್ಮ ಜೀವನದ ಸಂತೋಷದ ದಿನಗಳನ್ನು ತಿಳಿಸಿದ್ದಾಳೆ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದ. ಮತ್ತೆ ಏಂಜಲ್ಸ್, ಫೈಲ್ ನಂಬರ್ 2 ಈ ಕಾರ್ಡನ್ನು ಯಾರು ಸೆಲೆಕ್ಟ್ ಮಾಡಿದ್ರಿ ಅವ್ರಿಗಾಗಿ ರೀಡಿಂಗ್ ಆಗಿರುತ್ತೆ. ಹೃದಯಪೂರ್ವಕವಾಗಿ ಮಾತೆ ವಾರಾಹಿಯನ್ನು ಪ್ರಾರ್ಥಿಸ್ತಾ ನಿಮಗೋಸ್ಕರ ಈ ದಿನಗಳಲ್ಲಿ ಏನು ಒಳ್ಳೆಯ ವಿಷಯವನ್ನು ತಂದುಕೊಡ್ತಾ ಇದ್ದಾಳೆ, ಏನು ಹೊಸತನ್ನು ನಿಮ್ಮ ಜೀವನಕ್ಕೆ ತರ್ತಾ ಇದ್ದಾಳೆ, ಏನು ಸಮೃದ್ಧಿ, ಏಳಿಗೆ, ಯಶಸ್ಸು ನಿಮ್ಮ ಕಡೆಗೆ ಹರಿದು ಬರ್ತಾ ಇದೆ ಜಗನ್ಮಾತೆಯ ಕೃಪೆಯ ಮೇರೆಗೆ ಅನ್ನೋದನ್ನು ತಿಳ್ಕೊಳ್ಳೋಣ. ಈಗಾಗಲೇ ನಾನು ಕಾರ್ಡ್ಸನ್ನು ಶಫಲ್ ಮಾಡಿ ಇಟ್ಟಿದ್ದೀನಿ. ನೀವು ಕಣ್ಣು ಮುಚ್ಚಿ ಪ್ರಾರ್ಥಿಸಿ, ಒಳ್ಳೆಯದನ್ನೇ ಬಯಸಿ, ನಿಮ್ಮ ಬಾಗಿಲಿಗೆ ಯಾವ ಅದೃಷ್ಟ ಬಂದಿದೆ ಅನ್ನೋದನ್ನು ಗಮನಿಸೋಣ. ಮೊದಲನೇ ಕಾರ್ಡು ಮೇಜರ್ ಆರ್ಕಾನ ಅಂತ ಕರಿತೀವಿ. ಡೆತ್ ಕಾರ್ಡನ್ನು, ಡೆತ್ ಅಂತಾನೆ ಇಲ್ಲೇನು ನಾವು ಸಾವನ್ನು ಗಮನಿಸೋದು ಅಂತಲ್ಲ, ಹೊಸ ತಿರುವು, ಹೊಸ ಮಾರ್ಪಾಡನ್ನು ಕಂಡ್ಕೋತಾ ಇದ್ದೀವಿ ಜೀವನದಲ್ಲಿ ಅನ್ನೋದನ್ನು ಗಮನಿಸ್ತೀವಿ. ಹಾಗೆಯೇ ಇನ್ನೊಂದು ಡೆಕ್ಕಿಂದ ಒಂದಷ್ಟು ಕಾರ್ಡ್ಸನ್ನು ತೆಗೆಯೋಣ. ಆಳವಾದ ಮೆಸೇಜ್ ಬೇಕಲ್ವ ನಮಗೆ. ಹಾಗಾಗಿ ಎಲ್ಲರೂ ಮನಸ್ಫೂರ್ತಿಯಾಗಿ ವಾರಾಹಿ ತಾಯಿನ ಪ್ರಾರ್ಥಿಸಿ, ನಿಮಗೆಲ್ಲ ಒಳ್ಳೆಯ ಮೆಸೇಜನ್ನು ಕೊಡಲಿ, ಜಗನ್ಮಾತೆ ಒಳ್ಳೆಯ ವಿಷಯನ ತಿಳಿಸ್ಲಿ, ಒಳ್ಳೆಯ ವಿಷಯಗಳು ಅಥವಾ ಒಳ್ಳೆಯ ಯಶಸ್ಸು, ಏಳಿಗೆ, ಈ ಥರ ವರಮಾನ ಬರುವಂಥದ್ದು ಏನನ್ನ ನಿಮ್ಮ ಜೀವನಕ್ಕೆ ಹಾದಿ ಕಾಣಿಸ್ತಾ ಇದೆಯಾ
ಬರ್ತಾ ಇದೆಯಾ, ನೀವು ಹೇಗಿದ್ದರೆ ಆ ಹಾದಿ ಬರುತ್ತೆ ಅನ್ನೋದನ್ನು ತಿಳ್ಕೊಳ್ತಾ ಹೋಗೋಣ. ನೀವು ಹೇಗಿದ್ದರೆ, ಈಗ ಪ್ರೆಸೆನ್ಸಲ್ಲಿ ನೀವು ಹೇಗಿದ್ದರೆ ಮುಂಬರುವ ನಿಮ್ಮ ಜೀವನದಲ್ಲಿ ಯಾವ ರೀತಿಯ ಸಮೃದ್ಧಿ ನಿಮ್ಮದಾಗುತ್ತೆ ಅನ್ನೋದನ್ನು ಮಾತೆ ತಿಳಿಸ್ತಿದ್ದಾಳೆ ಅನ್ನೋದನ್ನು ಗಮನಿಸೋಣ. ಈಗ ಪ್ರತಿಯೊಂದು ಡೆಕ್ಕಿಂದ 3 ಕಾರ್ಡ್ ತೆಗೆದೆ, 9 ಕಾರ್ಡನ್ನು ತೆಗೆದಿದ್ದೀನಿ. 9 ಕಾರ್ಡಲ್ಲಿ ನಿಮಗೆ ಬರೋವಂಥ ಮೆಸೇಜನ್ನು ನಾವು ಗಮನಿಸ್ತಾ ಹೋಗೋಣ. ಮೊದಲನೇ ಕಾರ್ಡ್ ಇದು ಅಂತ ಹೇಳಿದ್ದೀನಿ. ಮೊದಲನೇ ರೋನಲ್ಲಿ ಬಂದಂಥ ಕಾರ್ಡ್ಸು, ಇದರಲ್ಲಿ ಏನು ಬಂದಿದೆ ಅನ್ನೋದನ್ನು ಗಮನಿಸೋಣ. ಈಗಾಗಲೇ ನೀವು ಸಾಕಷ್ಟು ಪ್ರಯತ್ನ ಪಟ್ಟು ಎಲ್ಲವನ್ನ ಗೆದ್ದು ಮುಂದೆ ಬಂದಿದ್ದೀರಾ. ಭಾವನೆಗಳಾಗಬಹುದು, ನಿಮ್ಮ ಜೀವನದ ಏರುಪೇರಾಗಬಹುದು, ಎಲ್ಲವನ್ನ ದಾಟಿ ಮುಂದೆ ಬಂದಿದ್ದೀರಾ. ನಿಮ್ಮ ಹಾದಿ ಈ ಹಳೆದನ್ನೆಲ್ಲ ಬಿಟ್ಟು ಹೊಸತಕ್ಕೆ ಹೋಗೋದು ದಾರಿಯನ್ನು ತೋರಿಸ್ತಾ ಇದೆ. ಎಲ್ಲವೂ ಹಳೇದು ಏನೇನಿತ್ತು, ಕಷ್ಟಗಳು, ನೋವುಗಳು ಅಥವಾ ಏನೇ ಪರಿಸ್ಥಿತಿ ಇತ್ತು, ಅದೆಲ್ಲ ಎಂಡಾಗಿ ಹೊಸ ಮಾರ್ಪಾಡನ್ನು ಜೀವನದಲ್ಲಿ ಕಾಣ್ತಾ ಇದ್ದೀರಾ. ಹೊಸ ಬಿಗಿನಿಂಗ್, ಹೊಸ ಶುರುವನ್ನು ನೋಡ್ತಾ ಇದ್ದೀರಾ ಜೀವನದಲ್ಲಿ. ಜೀವನದ ಸಂಪೂರ್ಣವಾದ ಚೇಂಜು, ಅಥವಾ ಮನೆಯನ್ನು ಶಿಫ್ಟ್ ಮಾಡೋದಾಗ್ಬೋದು, ಅಥವಾ ಮದುವೆ ಆಗಿ ಹೋಗುವಂಥದ್ದಾಗ್ಬೋದು, ಅಥವಾ ಊರು ಬಿಟ್ಟು ಬೇರೆ ಊರಲ್ಲಿ ನೆಲೆ ನಿಲ್ಲೋದಾಗ್ಬೋದು, ಅಥವಾ ನಿಮ್ಮಲ್ಲೇ ನೀವು ಸಾಕಷ್ಟು ಬದಲಾವಣೆಗಳನ್ನು ತಂದುಕೊಂಡು ಜೀವನದಲ್ಲಿ ಬೇರೆ ಕೆಲಸಕ್ಕೆ ಸೇರಿಕೊಂಡು ಬೇರೆ ಜೀವನವನ್ನು ಕಂಡುಕೊಳ್ಳುವಂಥದ್ದಾಗ್ಬೋದು, ಅಥವಾ ಈ ಆಧ್ಯಾತ್ಮಿಕ ಮಾರ್ಗದಲ್ಲಿರೋರಿಗೆ ಎನ್ಲೈಟ್ಮೆಂಟ್ ಆಗ್ಬೋದು. ಮತ್ತು ನಿಮ್ಮ ಮನಸ್ಸಿನಲ್ಲಿ ಇಷ್ಟು ದಿವಸ ನೀವು ಒಂದು ವಿಷಯದ ಬಗ್ಗೆ ಇದೇ ಸರಿ ಅಂತ ಯೋಚನೆ ಮಾಡ್ತಾ ಇದ್ದಂಥ ಆ ಮನಸ್ಥಿತಿ ಬದಲಾಗಿ ನೀವು ನೋಡೋವಂಥ ಗಮನಿಸುವಿಕೆಯ ಮನಸ್ಥಿತಿನೇ ಬೇರಾಗ್ಬೋದು. ನೀವು ಬೇರೆ ರೀತಿಯಲ್ಲಿ ವಿಷಯವನ್ನು ಗಮನಿಸಬಹುದು. ನೀವಿವಾಗ ಏನು ಡಿಸಿಷನನ್ನು ತಗೋತಾ ಇದ್ದೀರಾ, ಏನು ತೀರ್ಮಾನವನ್ನು ತಗೊಳ್ತಾ ಇದ್ದೀರಾ, ಅದು ಸರಿಯಾಗಿದೆ, ಅದು ಇವಾಗ ಪರ್ಫೆಕ್ಟ್ ಆಗಿದೆ. ನೀವು ನಿಮ್ಮ ಆತ್ಮನ ಮಾತನ್ನು ಕೇಳಿ ತಗೊಂಡಿರೋವಂಥ ನಿರ್ಧಾರವಾಗಿರುತ್ತೆ. ಹಾಗಾಗಿ ನೀವು ತಗೊಂಡಂಥ ತೀರ್ಮಾನ ಕರೆಕ್ಟಾಗಿದೆ ಅನ್ನೋದನ್ನು ತಿಳಿಸ್ತಾ ಇದೆ. ನೀವು ಇನ್ನೊಂದಷ್ಟು ಕ್ಲಾರಿಟಿ ಬೇಕಾದರೆ, ಒಂದಷ್ಟು ನಿಮಗೆ ಆಪ್ತರು ಅನ್ಸೋರ ಹತ್ರ ಈ ವಿಷಯದ ಬಗ್ಗೆ ಚರ್ಚೆ ಮಾಡಿ ಒಂದು ತೀರ್ಮಾನವನ್ನು ಕರೆಕ್ಟಾಗಿ ತಗೊಳ್ಳೋದಕ್ಕೆ ಧೈರ್ಯ ಬರುತ್ತೆ. ಅಂದರೆ ಇವಾಗ ಈಗಾಗಲೇ ವಾರಾಹಿ ಮಾತೆ ನಿಮಗೆ ಪರ್ಮಿಷನನ್ನು ಕೊಟ್ಟಿದ್ದಾಳೆ. ಇನ್ನೊಂದಷ್ಟು ಕ್ಲಾರಿಟಿ ಬೇಕು ಆ ವಿಷಯದ ಬಗ್ಗೆ, ಹೊಸ ಕೆಲಸದ ಬಗ್ಗೆ ಆಗ್ಬೋದು, ಹೊಸ ಜೀವನ ಸಂಗಾತಿ ಬಗ್ಗೆ ಆಗ್ಬೋದು, ಅಥವಾ ಹೊಸದೇನೋ ಒಂದಾಗಿರಬಹುದು. ಅದ್ರ ಬಗ್ಗೆ ನೀವು ಹೆಜ್ಜೆಯನ್ನು ಇಡೋದಕ್ಕೆ ನೀವು ಇನ್ನೊಂದಷ್ಟು ತಿಳ್ಕೊತೀರಾ ಆ ವಿಷಯದ ಬಗ್ಗೆ. ಅದ್ರ ಜೊತೆಗೆ ನೀವು ಈ ಅಫರ್ಮೇಷನನ್ನು ಹೇಳ್ಕೋಬೇಕು. ಪ್ರತಿದಿನದ ಅನುಕ್ಷಣವೂ ನನ್ನ ಸ್ವಾಭಿಮಾನವನ್ನು ವೃದ್ಧಿಸುವ ರೋಮಾಂಚಕ ವ್ಯಕ್ತಿತ್ವವನ್ನೇ ನಾನು ಹೊಂದಿದ್ದೇನೆ. ಆದರೆ ನಿಮ್ಮ ಗುಣಗಳನ್ನು ಇವಾಗ ಸಂಪೂರ್ಣವಾಗಿ ಬೇರೆ ರೀತಿಯಲ್ಲಿ ಬದಲಾಯಿಸ್ಕೊಳ್ತಾ ಇರೋದ್ರಿಂದ ನಿಮ್ಮ ಕೆಲಸ ಆಗ್ಬೋದು, ಜೀವನ ಆಗ್ಬೋದು, ಆ ಅಂಥದ್ದನ್ನು ಪಡ್ಕೊಳ್ಳೋದಕ್ಕೆ ನಿಮ್ಮೊಳಗಡೆ ರೋಮಾಂಚನಕಾರಿ ವ್ಯಕ್ತಿತ್ವನ ನೀವು ಬಿಲ್ಡ್ ಮಾಡ್ಕೋತಾ ಇದ್ದೀರಾ. ಅಂದರೆ ಇನ್ನೊಂದಷ್ಟು ಜ್ಞಾನವನ್ನು ಹೆಚ್ಚಿಸ್ಕೊಳ್ತಾ ಇದ್ದೀರಾ ಆ ವಿಷಯದ ಬಗ್ಗೆ ಆಗಲಿ, ಮುಂದಿನ ಜೀವನದ ಬಗ್ಗೆ ಆಗಲಿ ಅಂತ ಅರ್ಥ. ನನ್ನ ಎಲ್ಲ ಕೆಲಸಗಳಲ್ಲಿ ಯಶಸ್ಸನ್ನು ಖಾತ್ರಿಪಡಿಸಿಕೊಳ್ಳಲು ನನ್ನ ವ್ಯಕ್ತಿತ್ವವನ್ನೇ ಪ್ರೇರಣೆಯಾಗಿರಲು ಸಮರ್ಥವಾಗಿದೆ. ಅಂದರೆ ನಾನು ಈಗ ಏನಾಗಿದ್ದೀನಿ ಅದು ಪರ್ಫೆಕ್ಟ್ ಆಗಿದೆ, ನಾನು ಅದನ್ನೇ ಮೋಟಿವೇಶನ್ ಆಗಿ ತಗೋತೀನಿ ನನ್ನ ಜೀವನಕ್ಕೆ ಅಂತ. ಅಷ್ಟು ಸರಿಯಾಗಿರುವಂಥ ವ್ಯಕ್ತಿ ನೀವು ಅಂತ ವಾರಾಹಿ ಮಾತೆ ನಿಮಗೆ ತಿಳಿಸ್ತಾ ಇದ್ದಾಳೆ. ನೀವು ಇದಿಷ್ಟನ್ನು ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡು ಮುಂದುವರೆದ್ರೆ ಸಾಕು. ಇನ್ನು 2ನೇ ರೋನಲ್ಲಿ ಬಂದಿರುವಂಥದ್ದು ದ್ವಂದ್ವ ಮನಸ್ಥಿತಿ ಸ್ವಲ್ಪ ಇದೆ ಅನಿಸುತ್ತೆ ನಿಮಗೆ ಮುಂದಿನ ಜೀವನದ ಬಗ್ಗೆ. ಇದ್ರ ಬಗ್ಗೆ ನೀವು ಅಷ್ಟೊಂದು ಹಿಂಸೆಯನ್ನು ಪಟ್ಕೊಂಡು ದ್ವಂದ್ವವನ್ನು ಹೆಚ್ಚಿಸ್ಕೊಳ್ಬೇಕಾಗಿಲ್ಲ. ನೀವು ಎರಡನ್ನೂ ಬ್ಯಾಲೆನ್ಸ್ ಮಾಡುವಂಥ ಮನಸ್ಥಿತಿ ಉಳ್ಳವರು, ಶಕ್ತಿವಂತರು. ಆದರೆ ಎಕ್ಸಾಂಪಲ್ಗೆ ಜೀವನ ಅಥವಾ ಸಂಸಾರ, ಕೆಲಸ, ಈ ರೀತಿ ನೀವು ಆಧ್ಯಾತ್ಮ, ಸಂಸಾರ, ಇದನ್ನು ಎರಡನ್ನೂ ಸಮಾನವಾಗಿ ಅದ್ರ ಬಗ್ಗೆ ಆಳವಾಗಿ ಅರ್ಥ ಮಾಡಿಕೊಂಡು ಆಳವಾಗಿ ಜ್ಞಾನವನ್ನು ಹೆಚ್ಚಿಸ್ಕೊಂಡು ಎರಡನ್ನೂ ಬ್ಯಾಲೆನ್ಸ್ ಮಾಡುವಂಥ ವ್ಯಕ್ತಿತ್ವ ನಿಮ್ಮದು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಆ ಶಕ್ತಿ ನಿಮ್ಮೊಳಗಡೆ ಇದೆ. ಇದು ಅರ್ಥಿ ಎನರ್ಜಿಯನ್ನು ತೋರಿಸ್ತಾ ಇದೆ. ಭೂಮಿ ತಾಯಿಯ ಮಾತೃತ್ವವನ್ನು ತೋರಿಸ್ತಾ ಇದೆ. ನೀವಿಲ್ಲಿ
ಕರುಣೆ, ಪ್ರೀತಿ, ವಾತ್ಸಲ್ಯದಿಂದ ಗಮನಿಸಿದಾಗ ಪ್ರತಿಯೊಂದಕ್ಕೂ ಹೊಂದ್ಕೊಳ್ಳುವಂಥ ಶಕ್ತಿ ನಿಮ್ಮಲ್ಲೇ ಅದೆಷ್ಟೇ ಬರುತ್ತೆ. ಇದು ನಿಜ. ಇದನ್ನು ನೀವು ಹೆಚ್ಚಿಸ್ಕೊಳ್ಳಿ ನಿಮ್ಮೊಳಗಡೆ. ಈ ದ್ವಂದ್ವ ಮನಸ್ಥಿತಿ ಅದೆಷ್ಟೇ ಕಡಿಮೆ ಆಗುತ್ತೆ. ಎರಡನ್ನೂ ಬ್ಯಾಲೆನ್ಸ್ ಮಾಡುವಂಥ ಶಕ್ತಿ ನಿಮಗಿದೆ. ಇದು ಆರಿಸ್ಕೋಬೇಕಾ, ಅದು ಆರಿಸ್ಕೋಬೇಕಾ, ಬೇಡ, ಎರಡೂ ನಿಮ್ಮದೇನೆ. ಎರಡೂ ನೀವೇ ಇರಬೇಕು, ಎರಡು ಜಾಗದಲ್ಲೂ ಎರಡೂ ನಿಮಗೆ ಬೇಕಾಗಿರೋದೆ ಅಂತ ಜಗನ್ಮಾತೆ ನಿಮಗೆ ತಿಳಿಸ್ತಾ ಇದ್ದಾಳೆ. ಎರಡನ್ನು ಬ್ಯಾಲೆನ್ಸ್ ಮಾಡೋ ಶಕ್ತಿ ನಿಮಗಿದೆ ಅಂತ ಅಮ್ಮನವರು ನಿಮಗೆ ಹೇಳ್ತಾ ಇದ್ದಾರೆ. ಇಲ್ಲಿ ನೀವು ಅಪರೂಪವಾದಂತಹ ವ್ಯಕ್ತಿತ್ವ. ಅಂದರೆ ನೀವು ಇವಾಗ ಎಷ್ಟೊಂದು ನಕ್ಷತ್ರಗಳಲ್ಲಿ ಧ್ರುವ ನಕ್ಷತ್ರ, ಅರುಂಧತಿ ನಕ್ಷತ್ರ ಹೇಗೆ ಸ್ಪೆಷಲ್ಲು, ಅದೇ ರೀತಿಯಲ್ಲಿ ನೀವು ಕೂಡ ಹೂಗಳಲ್ಲಿ ಸ್ಪೆಷಲ್ ಆಗಿರೋಂಥ ಹೂವು, ನಕ್ಷತ್ರಗಳಲ್ಲಿ ಧ್ರುವ ನಕ್ಷತ್ರದ ಥರ ಇರುವಂಥ ನೀವು ವ್ಯಕ್ತಿತ್ವ ನಿಮ್ಮದು ಅನ್ನೋದನ್ನು ತೋರಿಸ್ತಾ ಇದೆ ನೋಡಿ. ನಿಮ್ಮಿಂದ ಇಡೀ ನೀವಿರೋ ಜಾಗ ಎಲ್ಲ ಬೆಳಗುವಷ್ಟು ಶಕ್ತಿವಂತರು ನೀವಿರೋವಂಥ ಜಾಗನ ಬೆಳಗುವಂಥ ದೇವತಾ ಪುರುಷರು ನೀವು, ಮಹಿಳೆ ನೀವು ಅನ್ನೋದನ್ನು ತಿಳಿಸ್ತಾ ಇದೆ. ಆ ಕತ್ತಲೆಯನ್ನು ತೊಲಗಿಸಿ ನೀವಲ್ಲಿ ಬೆಳಕನ್ನು ತರ್ತೀರಾ, ಬೆಳವಣಿಗೆ, ಯಶಸ್ಸನ್ನು ತಂದುಕೊಡ್ತೀರಾ. ಅಂತಹ ವ್ಯಕ್ತಿತ್ವ ನಿಮ್ಮದು. ಆದರೆ ಒಂದು ಪಾಲಿಸಬೇಕು, ಸಹಿಷ್ಣುತೆ. ಎಷ್ಟು ಅದ್ಭುತವಾಗಿದೆ ಅಲ್ಲ. ಸ್ವಲ್ಪ ತಾಳ್ಮೆಯನ್ನು ತಂದುಕೊಂಡ್ರೆ ಸಾಕು. ನಾನು ನನ್ನ ಸತತ ಪ್ರಯತ್ನವನ್ನು ಮುಂದುವರಿಸುತ್ತೇನೆ ಮತ್ತು ಸದಾ ಪ್ರೇರೇಪಿತನಾಗಿರುತ್ತೇನೆ. ಎಲ್ಲೂ ಹಿಂದೇಟಾಕಬೇಡಿ, ಹಿಂದೆ ಉಳ್ಕೋಬೇಡಿ. ನಿಮ್ಮ ಕೈಲಿ ಎಲ್ಲವೂ ಸಾಧ್ಯ, ನೀವು ಮಾಡೇ ತೀರ್ತೀರ. ಆ ಶಕ್ತಿ ನಿಮ್ಮಲ್ಲಿದೆ ಅಂತ ವಾರಾಹಿ ಮಾತೇನೇ ತಿಳಿಸ್ತಾ ಇದ್ದಾಳೆ. ನಾನು ಯಾವಾಗಲೂ ಬಲಿಷ್ಠನಾಗಿರುವಂತೆ ನನ್ನೊಳಗೆ ಶಕ್ತಿ ಇದೆ ಎಂದು ನಂಬುತ್ತೇನೆ. ಆ ಜಗನ್ಮಾತೆನೇ ನಿಮ್ಮ ಜೊತೆಲಿದ್ದಾಳೆ. ನೀವು ಯಾವುದಕ್ಕೂ ಹೆದರೋ ಅವಶ್ಯಕತೆನೇ ಇಲ್ಲ. ಇನ್ನು 3 ಕಾರ್ಡನ್ನು ಗಮನಿಸೋಣ. ಅದ್ಭುತವಾದಂಥ ಕಾರ್ಡ್ಸ್ ಬಂದಿದೆ ನಿಮಗೆ. ಮೆಜಿಷಿಯನ್, ಇದು ಮನಸ್ಸಿಗೆ ಏರ್ ಎಲಿಮೆಂಟನ್ನು ತೋರಿಸುತ್ತೆ. ಹನುಮನ ಎನರ್ಜಿಯನ್ನು ತೋರಿಸ್ತಾ ಇದೆ. ಸೂರ್ಯ ದೇವರ ಎನರ್ಜಿಯನ್ನು ತೋರಿಸ್ತಾ ಇದೆ. ನಾವು ಗಾಳಿಯಲ್ಲಿ, ವಾಯುದೇವರಲ್ಲಿ ನಮ್ಮೊಳಗಡೆಗೆ ಬೇಕಾಗಿರುವಂಥದ್ದು ವಾಯುದೇವರಲ್ಲಿರುವಂಥ ಆ ಪ್ರಾಣದೇವರು, ಆಕ್ಸಿಜನ್ನನ್ನು ನಾವು ಇಷ್ಟಪಡ್ತೀವಿ. ಮತ್ತು ನಿಮ್ಮಲ್ಲಿ ಅಗಾಧವಾದ ಜ್ಞಾನ ಇದೆ. ಈ ವ್ಯಕ್ತಿಯ ತಲೆ ಮೇಲೆ ಇನ್ಫಿನಿಟಿಯನ್ನು ಗಮನಿಸ್ತಾ ಇದ್ದೀರಾ. ಈ ಕೈಯಲ್ಲಿ ಇದನ್ನು ಗಮನಿಸ್ತಾ ಇದ್ದೀರಾ ನೋಡಿ. ಈ ಸರ್ಟಿಫಿಕೇಟು ಕೊಟ್ಟು ನೀವು ಡಿಗ್ರಿ ಕಂಪ್ಲೀಟ್ ಮಾಡಿದ್ದೀರಾ ಅನ್ನೋ ಇದನ್ನು ತೋರಿಸುತ್ತಲ್ಲ, ಅದೇ ರೀತಿಯಲ್ಲಿ ಇಲ್ಲಿ ಕತ್ತಿನೂ ಇದೆ, ಕಪ್ಪು ಇದೆ, ಹಣನೂ ಇದೆ, ಮತ್ತು ಸೂರ್ಯನ ಆಶೀರ್ವಾದನೂ ಇದೆ. ನೀವು ಮಾಡಬೇಕಾಗಿರೋದಕ್ಕೆಲ್ಲನೂ ಸಕ್ಸಸ್, ನೀವು ಮುಟ್ಟಿದ್ದೆಲ್ಲ ಚಿನ್ನ ಆಗುವಂಥ ಸಮಯ ಅಂತ ಹೇಳ್ತಾ ಇದೆ. ನೀವಿವಾಗ ಆ್ಯಕ್ಷನ್ ತಗೋಬೇಕು, ಮುಂದುವರಿಯಲೇಬೇಕು. ಹೊಸತನ್ನು ತಯಾರು ಅಂದರೆ ನೀವೇನು ನಿಮ್ಮ ಜೀವನದಲ್ಲಿ ಮುಂದಕ್ಕೆ ಬರೋದಿದೆ, ಈಗ ಗೊತ್ತಿದೆ ನಿಮ್ಗೀಗಾಗಲೇ, ಅದನ್ನು ಮಾಡಿ ಆ್ಯಕ್ಷನ್ ತಗೊಳ್ಳಿ, ಮುಂದುವರಿರಿ. ನಿಮ್ಮ ಕೈಲಿ ಎಲ್ಲವೂ ಸಾಧ್ಯ. ಇಲ್ಲಿ ನೋಡಿ, ಹೂವು, ಗಿಡ, ಸಮೃದ್ಧಿ, ಗುರುವಿನ ಆಶೀರ್ವಾದ, ಯೆಲ್ಲೋ ಕಲರು, ಸೂರ್ಯನ ಆಶೀರ್ವಾದ ಎಲ್ಲವನ್ನು ನೀವು ಗಮನಿಸ್ತಾ ಇದ್ದೀರಾ. ಇದು ನಿಮ್ಮ ಜೀವನಕ್ಕೆ ಬರ್ತಾ ಇರುವಂಥ ಅದ್ಭುತವಾದ ಕಾರ್ಡ್. ಅದರ ಜೊತೆಗೆ ನೀವು ಮುಂದೆ ಹೋಗೋದಕ್ಕೆ ರೆಡಿ ಇದ್ದೀರಾ. ಬುಲೆಟ್ ಟ್ರೈನ್ ಥರ ಎಲ್ಲವೂ ನಿಮ್ಮದೇ, ಸಕ್ಸಸ್ ನಿಮ್ಮದೇ. ನಿಜವಾಗ್ಲೂ ಇದಾಗುತ್ತಾ ಅಂತ ಭಯನ ಬಿಟ್ಬಿಡಿ. ನಿಜವಾಗ್ಲೂ ಸಾಧ್ಯ ನಿಮ್ಮ ಕೈಲಿ. ಭಯಕ್ಕಿಂತ ಮಿಗಿಲಾಗಿ ವಾರಾಹಿ ಮೇಲೆ ನಂಬಿಕೆಯನ್ನು ಇಡಿ. ಅದನ್ನು ಆರಿಸ್ಕೊಳ್ಳಿ. ನಂಬಿಕೆಯನ್ನು ಸಂಪೂರ್ಣವಾಗಿ ಜಗನ್ಮಾತೆಯ ಪಾದಕ್ಕೆ ನಿಮ್ಮ ಕಷ್ಟಗಳನ್ನು, ಅನುಮಾನ, ಭಯನ ಬಿಟ್ಬಿಡಿ. ಎಲ್ಲವೂ ಗೆಲುವು, ಸಮೃದ್ಧಿ, ಸಂತೋಷ, ಒಂದು ಒಳ್ಳೆಯ ಏಳಿಗೆ, ಫಂಕ್ಷನ್ ಎಲ್ಲವೂ ನಿಮ್ಮದಾಗ್ತಾ ಇದೆ. ನಾನು ನನ್ನ ಎಲ್ಲ ಭಯವನ್ನು ಹೊರಹಾಕುತ್ತೇನೆ ಮತ್ತು ನಂಬಿಕೆಯನ್ನು ಆಲಂಗಿಸಿಕೊಳ್ಳುತ್ತೇನೆ ಅಂತ ಹೇಳ್ಕೊತಾ ಇರಿ. ಇದು ನಿಮ್ಮ ಅಫರ್ಮೇಷನ್ಸ್ ಆಗಿರುತ್ತೆ. ಒಂದು ಕಡೆ ಬರ್ಕೊಳ್ಳಿ. 1 ತಿಂಗಳ ತನಕ ಇದು ಮಂತ್ರ ಇದ್ದಾಗೆ. ಮಂತ್ರಗಳಲ್ಲೂ ನೀವು ಗಮನಿಸಬಹುದು. ನಾವು
ಯಾವುದು ಆದಿತ್ಯ ಹೃದಯ, ಯಾವುದೇ ಮಂತ್ರ ತಗೊಳ್ಳಿ, ಅದನ್ನು ಕನ್ನಡದಲ್ಲಿ ತರ್ಜುಮೆ ಮಾಡಿ ನೋಡಿದಾಗ ಅದರ ಅರ್ಥ ನಾವು ಕನ್ನಡದಲ್ಲಿ ಪ್ರಾರ್ಥನೆಯನ್ನು ಆ ದೇವರನ್ನು ಹೊಗಳಿ ನನಗೆ ಇದು ಬೇಕು ಅಂತ ಕೇಳೋದೇ ಆಗಿರುತ್ತೆ. ಇದೇ ಆಗಿದೆ. ಈ ಅಫರ್ಮೇಷನ್ಸನ್ನು ಹೇಳ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ. ಖಂಡಿತ ನಿಮಗೆಲ್ಲ ಒಳ್ಳೆಯ ದಿನಗಳು ಹತ್ತಿರದಲ್ಲಿದೆ. ವಾರಾಹಿ ಮಾತೆಯ ಆಶೀರ್ವಾದವಿದೆ. ಒಳ್ಳೆಯದಾಗಲಿ. ಧನ್ಯವಾದ.